ಡಿಕೆ ಶಿವಕುಮಾರ್ಗೆ ಸಿಕ್ಕೇ ಬಿಡ್ತಾ ಶುಭ ಸಂದೇಶ. 4 ತಿಂಗಳ ಕಾಯುವಿಕೆಗೆ ವರಿಷ್ಠರು ಕೊಟ್ರ ಗುಡ್ ನ್ಯೂಸ್. 2 ದಿನಗಳ ಕಾಲ ದೆಹಲಿಯಲ್ಲಿ ಠಿಕಾಣಿಯನ್ನ ಹೂಡಿದಂತಹ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಜೊತೆ ಡಿಕೆಶಿ ಪವರ್ ಶೇರಿಂಗ್ ಚರ್ಚೆಯನ್ನ ನಡೆಸಿದ್ದಾರೆ. ಅಸ್ಸಾಂ ಚುನಾವಣೆ ಸಭೆ ಬಳಿಕ ರಾಹುಲ್ ಜೊತೆ ಡಿಕೆಶಿ ಚರ್ಚೆಯನ್ನ ಮಾಡಿದ್ದಾರೆ. ಸಿಎಂ ಸ್ಥಾನವನ್ನ ಕೊಡಿಸೋದಕ್ಕೆ ಪಟ್ಟನ್ನ ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಜತಾಯಗತಾಯವಾಗಿ ಈ ಬಾರಿಯೇ ಸಿಎಂ ಆಗಬೇಕು, ಅವರ ಕನಸು ನನಸಾಗಬೇಕು ಅನ್ನುವಷ್ಟರ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ನವೆಂಬರ್ ತಿಂಗಳಲ್ಲಿ ನನಗೆ ಅವಕಾಶವನ್ನ ಕೊಡಬೇಕಿತ್ತು, ಈಗಲಾದ್ರೂ ನನಗೆ ಅವಕಾಶವನ್ನ ಕೊಡಿ. ಡಿಕೆಶಿ ಮಾತನ್ನ ಸಮಾಧಾನವಾಗಿ ಕೇಳಿದಾರಂತೆ ರಾಹುಲ್ ಗಾಂಧಿ ಅವರು. ಡೋಂಟ್ ವರಿ, ಐ ಆಮ್ ಇಸ್ ದೇರ್, ಐ ಪ್ರೊಟೆಕ್ಟ್ ಯು ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಬಿ ಕಾನ್ಫಿಡೆನ್ಸ್ ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಭರವಸೆಯನ್ನ ಕೊಟ್ಟಿದ್ದಾರಂತೆ. ಡಿಕೆ ಶಿವಕುಮಾರ್ಗೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರು ಅಭಯವನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಾಹುಲ್ ಗಾಂಧಿ ಜೊತೆ ಪ್ರತ್ಯೇಕವಾಗಿ ಡಿಕೆಶಿ ಮಾತುಕತೆಯನ್ನ ನಡೆಸಿದ್ದಾರೆ. ಸಿಎಂ ಸ್ಥಾನವನ್ನ ಕೊಡಿಸೋದಕ್ಕೆ ಪಟ್ಟು ಹಿಡಿದಿದ್ದಾರೆ ಡಿಕೆ ಶಿವಕುಮಾರ್. ನವೆಂಬರ್ ತಿಂಗಳಲ್ಲಿ ನನಗೆ ಅವಕಾಶವನ್ನ ಕೊಡಬೇಕಾಗಿತ್ತು, ಆದರೆ ನನಗೆ ಇಲ್ಲಿಯವರೆಗೂ ಕೂಡ ಅವಕಾಶ ಸಿಕ್ಕಿಲ್ಲ. ಈಗಲೂ ನನಗೆ ಅವಕಾಶ ಸಿಗ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ನೀವು? ಕೂಡಲೇ ನನಗೆ ಅವಕಾಶವನ್ನ ಕೊಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಕೇಳ್ಕೊಂಡ್ರಂತೆ. ಡಿಕೆ ಶಿವಕುಮಾರ್ ಅವರು ಹೇಳಿದ್ದನ್ನೆಲ್ಲ ಸಮಾಧಾನವಾಗಿ ಕೇಳಿದ್ದಾರೆ ರಾಹುಲ್ ಗಾಂಧಿ ಅವರು. ನೀನೇನು ವರಿ ಮಾಡ್ಕೊಳ್ಬೇಡ, ನಾನಿದ್ದೀನಿ ನಿನಗೋಸ್ಕರ, ನಾನು ನಿನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಬಿ ಕಾನ್ಫಿಡೆನ್ಸ್ ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ರಾಹುಲ್ ಗಾಂಧಿ ಅವರು ಭರವಸೆಯನ್ನ ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಹಾಗಿದ್ರೆ ನಾಯಕತ್ವ ಬದಲಾವಣೆ ರಾಜ್ಯದಲ್ಲಿ ಆಗುವಂತಹ ಎಲ್ಲ ಸುಳಿವು ಸಿಗ್ತಾ ಇದೆ ಸದ್ಯಕ್ಕೆ. ಬಟ್ ಯಾವಾಗ ಆಗತ್ತೆ ಬದಲಾವಣೆ ಆಗೋದಾದ್ರೆ ಕಾದ್ ನೋಡ್ಬೇಕಾಗಿದೆ, ಯಾವಾಗ ಬದಲಾವಣೆ ಆಗತ್ತೆ ಅಂತ ಹೇಳಿ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ಈ ಬಾರಿ ಬಜೆಟ್ ಅನ್ನ ನಾನೇ ಮಂಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಬಜೆಟ್ ಆದ ನಂತರ ಎಲ್ಲ ಬದಲಾವಣೆ ಆಗತ್ತಾ? ಕಾದ್ ನೋಡೋಣ.